टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಜಾತಿ ಗಣತಿ ವರದಿ ಜಾರಿಗೆ ಮುಂದಾಗಿರುವಂತಹ ಸರ್ಕಾರಕ್ಕೆ ಸಾಲು ಸಾಲು ಸವಾಲು ಎದುರಾಗಿದೆ. ಅಖಿಲ ಭಾರತ ವೀರಶೈವ ಮಹಾಸಭಾ ಪ್ರತ್ಯೇಕ ಜಾತಿ ಗಣತಿಗೆ ಸಜ್ಜಾಗಿದೆ. ಜಾತಿ ಗಣತಿಗೆ ಲಿಂಗಾಯತ ಸಮುದಾಯ ತೀವ್ರ ವಿರೋಧ. ಮಹಾಸಭಾದಿಂದ ಪ್ರತ್ಯೇಕ ಜಾತಿ ಜನಗಣತಿಗೆ ನಿರ್ಧಾರ. ಜಾತಿ ಗಣತಿ ವರದಿ ಈಗ ರಾಜ್ಯ ರಾಜಕೀಯದಲ್ಲಿ ಹೊಸ ಸಮರಕ್ಕೆ ಸಾಕ್ಷಿಯಾದಂತಿದೆ. ಅದರಲ್ಲೂ ಒಂದು ಕಡೆ ವೀರಶೈವ ಲಿಂಗಾಯತ ಸಮುದಾಯ ರೊಚ್ಚಿಗೆದ್ದಿದ್ರೆ, ಮತ್ತೊಂದು ಕಡೆ ಅದೇ ಸಮುದಾಯದ ಶಾಸಕರು ಸಚಿವರು ಅಸಮಾಧಾನದ ಮಾತುಗಳನ್ನಾಡ್ತಿದ್ದಾರೆ. ಗಣತಿ ವರದಿಯಲ್ಲಿ ಲಿಂಗಾಯತ ಸಮುದಾಯದ ಜನಸಂಖ್ಯೆ 66 ಲಕ್ಷ ಅಂತ ತೋರಿಸಿರೋದು ಕೆಂಗಣ್ಣಿಗೆ ಕಾರಣವಾಗಿದೆ. ಹೀಗಾಗಿ ಅಖಿಲ ಭಾರತ ವೀರಶೈವ ಮಹಾಸಭಾ ಪ್ರತ್ಯೇಕ ಜಾತಿ ಗಣತಿಗೆ ರೆಡಿಯಾಗಿದೆ. ರಾಜ್ಯದ ಎಲ್ಲ 236 ತಾಲೂಕುಗಳಲ್ಲೂ ಗಣತಿ ಮಾಡಿ ಸರ್ಕಾರದ ಕೈಯಲ್ಲಿರುವ ವರದಿ ತಪ್ಪು ಅಂತ ಸಾಬೀತು ಮಾಡಲು ಪ್ಲಾನ್ ಮಾಡಿದೆ. ವಿಪರ್ಯಾಸ ಅಂದ್ರೆ ಜಾತಿ ಗಣತಿಗೆ ಸಚಿವರು ಹಾಗೂ ಶಾಸಕರಲ್ಲಿ ಅಪಸ್ವರ ಎದ್ದಿದೆ. ನಮ್ಮ ಜಾತಿಯಲ್ಲಿ ಏನಾಗಿದೆ, 2A ನಲ್ಲಿ ಕೆಲವು ಜನ ಇದ್ದಾರೆ, 3B ನಲ್ಲಿ ಕೆಲವು ಜನ ಇದ್ದಾರೆ, 2B ನಲ್ಲಿ ಕೆಲವು ಜನ ಇದ್ದಾರೆ. ಕೆಲವರು 2A ನಲ್ಲಿ ಇದ್ದವರು ಲಿಂಗಾಯತ ವೀರಶೈವ ಅಂತ ಹಾಕಿಸ್ಕೊಳ್ಳೋದಿಲ್ಲ. ಸೊ ಬೇರೆ ಬೇರೆ ಇರೋದ್ರಿಂದ ವೀರಶೈವ ಲಿಂಗಾಯತ ಒಡೆದು ಹೋಗಿರೋದ್ರಿಂದ ನಮಗೆ ಸ್ವಲ್ಪ ಕಡಿಮೆ ಪ್ರಮಾಣ ಕಾಣಿಸ್ತಾ ಇದೆ. ಆ ಒಂದು ವರದಿಯಲ್ಲಿ ಇಡೀ ರಾಜ್ಯದಲ್ಲಿ 69,000 67,000 ಸಾಧರಿದ್ದಾರೆ ಅಂತ ತೋರಿಸಿದ್ದಾರೆ. ಯಾವ ಲೆಕ್ಕದಲ್ಲಿ ಇದೆಲ್ಲ ಜಾತಿ ಗಣತಿ ಆಗ್ತಿದೆ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಏನು ಲಿಂಗಾಯತ ಸಚಿವರಿದ್ದಾರೆ, ಅವ್ರ ಕ್ಯಾಬಿನೆಟ್ ಒಂದು 7 ಜನ ಇದ್ದಾರೆ. ಅವರು ಇದನ್ನು ಚರ್ಚೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಈ ವಿಷಯಗಳನ್ನೆಲ್ಲ ಚರ್ಚೆ ಮಾಡಿ ಆಮೇಲೆ ಬಿಡುಗಡೆ ಮಾಡಿದ್ರೆ ಒಳ್ಳೆಯದು. 8% ಕೊಡ್ಬೇಕು, ನಾನೀಗ 10% ಲಿಂಗಾಯತರಿಗೆ ಕೊಡ್ರಿ ಅಂತ ಹೇಳ್ತೀನಿ. ಅದು ಬಂದ್ರೆ ಹಂಗೆ ಯಾಕೆ ಕೊಡಬಾರ್ದು? ಅದಕ್ಕೆ ಇವೆಲ್ಲ ವಿಚಾರಗಳನ್ನ ಆದ್ಮೇಲೆ ಸಿದ್ದರಾಮಯ್ಯನವ್ರ ಜೊತೆ ಕುಂತು ಮಾತನಾಡಿ ಎಲ್ಲರಿಗೂ ನ್ಯಾಯ ಸಿಗಬೇಕು. ತಮ್ಮಲ್ಲೇ ಪರವಿರೋಧ ಶುರುವಾಗಿದ್ದೇ ತಡ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಚರ್ಚೆ ಮಾಡ್ತೀವಿ ಎಂದಿದ್ದಾರೆ. 17ನೇ ತಾರೀಕು ಅದಕ್ಕೋಸ್ಕರ ಚರ್ಚೆ ಮಾಡ್ಲಿಕ್ಕೋಸ್ಕರ ಕ್ಯಾಬಿನೆಟ್ ಮೀಟಿಂಗ್ ಅದೊಂದೇ ಸಬ್ಜೆಕ್ಟ್ ಇಟ್ಕೊಂಡು ಕರೆದಿದ್ದೀವಿ. ಅಲ್ಲಿ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿದ ಮೇಲೆ ಮಾತಾಡ್ತೀವಿ. ನಾನು ಇನ್ನ ಓದ್ತಾ ಇದ್ದೀನಿ, ಅಧ್ಯಯನ ಮಾಡ್ತಾ ಇದ್ದೀನಿ. ನಾಳೆ ಕೆಲವೆಲ್ಲ ನಮ್ಮ ಶಾಸಕರುಗಳನ್ನು ಕರೆದಿದ್ದೀನಿ. ಅವರು ಕೂಡ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಎಲ್ಲರ ಗೌರವನ ಯಾವ ರೀತಿ ನಾವು ಕಾಪಾಡಬೇಕು, ಯಾರು ಮನಸ್ಸಿಗೂ ನೋಯಿಸಬಾರ್ದು, ಆ ರೀತಿ ನಾವು ಏನು ಸಲಹೆ ಕೊಡಬೇಕು. ಮುಂದಕ್ಕೆ ನಾವು ಇನ್ನ ಅಧ್ಯಯನ ಫುಲ್ ಮಾಡಕ್ ಆಗಿಲ್ಲ ಅಂತ ಕೇಳಿ ನಾನು ಕೆಲವನ್ನೆಲ್ಲ ಕರೆದು ಒಪಿನಿಯನ್ ತೆಗೆದುಕೊಳ್ತೀನಿ, ಆಮೇಲೆ ಮಾತಾಡ್ತೀನಿ. ಕಾಂಗ್ರೆಸ್ ನಾಯಕರ ಭಿನ್ನ ವಿಭಿನ್ನ ಹೇಳಿಕೆ ನಡುವೆ ಬಿಜೆಪಿ ನಾಯಕರು ಕೂಡ ಜಾತಿ ಗಣತಿಗೆ ಮೂಗು ಮುರಿದಿದ್ದಾರೆ. ಯತ್ನಾಳ್ ಮಾತನಾಡಿ ಜಾತಿ ಗಣತಿಯನ್ನ ಒಪ್ಪೋ ಮಾತಿಲ್ಲ ಅಂದ್ರೆ ಇದು ಔಟ್ಡೇಟೆಡ್ ವರದಿ, ಕಸದ ಬುಟ್ಟಿಗೆ ಹಾಕ್ಲಿ ಅಂತ ವಿಜಯೇಂದ್ರ ಗರಂ ಆದ್ರು. ಅಶೋಕ್ ಕೂಡ ಕಿಡಿಕಾರಿದ್ದಾರೆ. ಜಾತಿ ಗಣತಿ ಇದನ್ನ ಸಮೀಕ್ಷೆನೇ ಸರಿ ಇಲ್ಲ. ಈಗ ಮುಸ್ಲಿಮರೇ ನಂಬರ್ 1 ಅದಾರಲ್ಲ, ಹಾಗಾದ್ರೆ ಅವ್ರು ಅಲ್ಪಸಂಖ್ಯಾತರಿಗೆ ಇದರಿಂದ ತೆಗೆದು ಬಿಡ್ರಿ ಪಟ್ಟಿದಿಂದ. ಅವ್ರು ಬಹುಸಂಖ್ಯಾತರಾಗಾರ. ಅಲ್ಪಸಂಖ್ಯಾತರು ಯಾರು? ದಲಿತರೇ ಇದು ರಾಜ್ಯದಲ್ಲಿ ನಂಬರ್ 1 ಅದಾರ. ಹೈಯೆಸ್ಟ್ ದಲಿತರು ನೀವು ಲೆಕ್ಕ ತಗೊಂಡ್ರೆ ಇಡೀ ಸಮುದಾಯ ದಲಿತರು ಫಸ್ಟ್ ಬರ್ತಾರೆ. ಅನ್ಸೈಂಟಿಫಿಕ್ ಅಂಡ್ ಔಟ್ಡೇಟೆಡ್ ರಿಪೋರ್ಟ್ ಏನಿದೆ ಇವತ್ತು, ಅದನ್ನ ಇವ್ರು ಕಸದ ಬುಟ್ಟಿಗೆ ಹಾಕ್ಬೇಕು ರಾಜ್ಯದ ಮುಖ್ಯಮಂತ್ರಿಗಳು. ಯಾಕಂದ್ರೆ 10 ವರ್ಷ ಕಳೆದಿದೆ. ಆಗ 10 ವರ್ಷಕ್ಕೊಂದ್ಸಲ ಮತ್ತೆ ರೀಸರ್ವೆ ಮಾಡ್ಲೇಬೇಕಾಗತ್ತೆ. ಇವರು ಮುಸ್ಲಿಂ ಸಮುದಾಯದವರು ನಂಬರ್ 1 ಇದ್ದಾರೆ ಅಂದ್ಮೇಲೆ ಅವ್ರಿಗೆ ಇದಾಕ್ಬೇಕು, ಮೈನಾರಿಟಿ ಸ್ಟೇಟಸ್ ಹಾಕ್ಬೇಕು ಅವ್ರಿಗೆ ಅಲ್ವಾ? ಅವರೇ ಎಲ್ಲರಿಗಿಂತ ಜಾಸ್ತಿ ಇದ್ಮೇಲೆ ಮೈನಾರಿಟಿ ಸ್ಟೇಟಸ್ ಯಾಕೆ ಕೊಡ್ಬೇಕು? ಸಿದ್ದರಾಮಯ್ಯ ಯಾಕೆ ಟೋಪಿ ಹಾಕೊಂಡು ಅವರಿಂದ ಬಿದ್ದಿದ್ದಾರೆ? ಅದೇನೇ ಹೇಳಿ, ಜಾತಿ ಗಣತಿ ವರದಿ ಸರ್ಕಾರವನ್ನ ಅಗ್ನಿ ಕುಂಡದಲ್ಲಿ ಕೂರಿಸಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, TV9.